ಭರತ ಬಾಹುಬಲಿಯವರ ರಾಜ್ಯಕ್ಕಾಗಿ ಯುದ್ಧದ ಒಂದು ಸನ್ನಿವೇಶ ಪಾಠ ಮಾಡ್ತಿರುವಾಗ ಜಲಯುದ್ಧ, ಮಲ್ಲಯುದ್ಧ, ದೃಷ್ಟಿಯುದ್ಧ ಅಂತೆಲ್ಲ ಬರುತ್ತಲ್ಲ, ಅದನ್ನು ಪಾಠ ಮಾಡ್ತಿರುವಾಗ ಹುಡುಗರು ಕುತೂಹಲದಿಂದ ಕೇಳಿದ್ರು, ಸರ್ ನಿಜವಾಗ್ಲೂ ಈ ಎಲ್ಲ ಯುದ್ಧಗಳಿದಾವ ಈಗಿನ ಕಾಲದಲ್ಲಿ ಅಂತ. ಅವಾಗ ನಾನು ಹೇಳಿದೆ, ಇದೆಯಲ್ಲಪ್ಪ, ಈಗಲೂ ಇದೆಯಲ್ಲ, ಜಲಯುದ್ಧ ಅಂತಾರೆ ನೋಡಿ, ಜಲಾಂತರ್ಗಾಮಿಗಳು ನೀರೊಳಗಡೆ ಹೋಗಿ ಯುದ್ಧ ಮಾಡಲ್ವಾ, ಮಲ್ಲಯುದ್ಧ ಅಂತಾರೆ. ಇವತ್ತು ಬೀದಿ ಹಾದಿಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಹೊಡ್ಕೊಂತಾರೆ ನೋಡಿ, ಆಯುಧಗಳಿಲ್ಲದೆ, ಅದು ಕುಸ್ತಿ ಅಲ್ವಾ, ಮಲ್ಲಯುದ್ಧ ಅದೇ. ಆಮೇಲೆ ಕತ್ತಿಯಲ್ಲಿ ಯುದ್ಧ ಮಾಡೋದಂತೂ ನಿಮಗೆ ಗೊತ್ತೇ ಇದೆ, ದಿನ ಬೆಳಗ್ಗೆ ಕೊಲೆ, ಸುಪಾರಿ, ಅದು ಇದು ಅಂತ ಆಯುಧಗಳನ್ನು ಬಳಸಿ ಕತ್ತರಿಸಿ ಹಾಕೋದು ಗೊತ್ತಿದೆಯಲ್ಲ. ಮತ್ತು ಶಸ್ತ್ರಾಸ್ತ್ರಗಳಿಂದ ಯುದ್ಧ ಅಂತೂ ಹೇಳೋದೇ ಬೇಡಬಿಡಿ, ಆಯುಧಗಳು ಬೆಂಕಿ ಉಗುಳ್ತವೆ. ಇವಾಗ ಆಗ್ನೇಯಾಸ್ತ್ರ ಅಂತ ಹೇಳ್ತೀವಲ್ಲ ನಾವು, ಅದು ಕ್ಷಿಪಣಿಗಳು ಎಲ್ಲ ಬಂದು ಬೀಳುವ ಕ್ಷಿಪಣಿಗಳು ಆಗ್ನೇಯಾಸ್ತ್ರದಲ್ವ, ಎಲ್ಲ ಇದೆ ನೋಡಿ ಶಾಸ್ತ್ರದಲ್ಲಿ ಹೇಳಿದ್ದು ಒಂದೇ. ಅದೆಲ್ಲ ಬಿಡಿ ಸರ್, ಯುದ್ಧದಲ್ಲಿ ನಿಜವಾಗ್ಲೂ ಎಷ್ಟು ವಿಧ ಅಂತ ನಿಮ್ಮ ಅಭಿಪ್ರಾಯ? ನಾ ಅದಕ್ಕೆ ನಗ್ತಾ ಹೇಳಿದೆ, ಈ ಹಳೆ ಯುದ್ಧಗಳನ್ನೆಲ್ಲ ಬಿಡಿ ಮಕ್ಕಳೇ, ಇವಾಗ ಪ್ರಪಂಚದಲ್ಲಿರೋದು ಎರಡೇ ಯುದ್ಧ. ಒಂದು ಹೊಟ್ಟೆ ತುಂಬಿದವರದ್ದು, ಆ ಹೊಟ್ಟೆ ತುಂಬಿದವರಿಗೆ ಇನ್ನೂ ಬೇಕು, ಮತ್ತೂ ಬೇಕು, ಇನ್ನಷ್ಟು ಬೇಕು ಅನ್ನೋ ಯುದ್ಧ. ಅದೇ ನಮ್ಮಂಥ ಸಾಮಾನ್ಯ ಜನರಿಗೆ ದಿನದ ಸಾಮಾನ್ಯ ಅವಶ್ಯಕತೆಗಳು ತೀರಿದ್ರೆ ಸಾಕಪ್ಪ, ಇವತ್ತಿನ ಸಂಕಟ ತೀರಿದ್ರೆ ಸಾಕು ಅಂತ ಯುದ್ಧ. ಎಲ್ಲರೂ ಜಗತ್ತಿನಲ್ಲಿ ಒಂದಲ್ಲ ಒಂದು ರೀತಿ ಯುದ್ಧ ಮಾಡೋರೆ. ಏನನ್ಸುತ್ತೆ ನಿಮಗೆ ಅಂದೆ. ಮಕ್ಕಳು ಸರಿ ಸರಿ, ಈ ಅಭಿಪ್ರಾಯ ನೀವು ಲಾಸ್ಟಿಗೆ ಹೇಳಿದ್ದೇ ಸರಿ, ಇವಾಗ ನಾವೆಲ್ಲ ಕಡೆ ನೋಡ್ತಿರೋದು ಅದೇ ಅಂತ ಹೇಳಿ ಒಪ್ಕೊಂಡು ಹೋದರು. ನಿಮಗೇನು ಅನಿಸುತ್ತೆ? ನಮಸ್ತೆ.